इसमें क्या हुआ इसका क्लिनिक? ಸ್ನೇಹಿತರೆ, ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ನಿಷ್ಕಾ ಸ್ಕಿನ್ ಕ್ಲಿನಿಕ್ ಅಂತ ಹೇಳಿ. ನಾನು ಯಾಕೆ ಈ ಪ್ಲೇಸ್ ಚೂಸ್ ಮಾಡಿದ್ದೀನಿ ಅಂದ್ರೆ, ನಿಷ್ಕಾ ಕ್ಲಿನಿಕ್ ನಲ್ಲಿ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿ ಸ್ಕಿನ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಕೂದಲಿನ ಟ್ರೀಟ್ಮೆಂಟ್ ಇರ್ಬೋದು, ನೇಲ್ಸ್ ಟ್ರೀಟ್ಮೆಂಟ್ ಇರ್ಬೋದು. ಸೊ ಮಲ್ಟಿಪಲ್ ಟ್ರೀಟ್ಮೆಂಟ್ಸ್ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ಇಲ್ಲಿಯ ಸ್ಪೆಷಲಿಸ್ಟ್ ಯಾರಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಬನ್ನಿ ಸ್ನೇಹಿತರೆ, ನಿಷ್ಕಾ ಕ್ಲಿನಿಕ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಮತ್ತೆ ಡಾಕ್ಟರ್ ಯಾರಿದ್ದಾರೆ ನೋಡ್ಕೊಂಡು ಬರೋಣ. ಡಾಕ್ಟರ್ ಶಿಲ್ಪಾ, ನಿಮ್ಮ ಸಣ್ಣ ಪರಿಚಯ. ನಾನು ಡಾಕ್ಟರ್ ಶಿಲ್ಪಾ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್. ಇಲ್ಲಿ ನಿಷ್ಕಾ ಸ್ಕಿನ್ ಕ್ಲಿನಿಕ್ ಅಲ್ಲಿ ನಾನು ಆಲ್ಮೋಸ್ಟ್ 6 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ BTM ಲೇಔಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಬೇಸಿಕಲಿ ನಾವು ಸ್ಕಿನ್ ಅಷ್ಟೇ ಅಲ್ಲ, ಸ್ಕಿನ್, ಹೇರ್, ಲೇಸರ್ ಕನ್ಸರ್ನ್ಸ್, ಆಮೇಲೆ ಕಾಸ್ಮೆಟಾಲಜಿ ರಿಲೇಟೆಡ್ ಇಶ್ಯೂಸ್ ಇದೆಲ್ಲಾನು ನಾವು ಅಡ್ರೆಸ್ ಮಾಡ್ತೀವಿ. ಇಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ ತಿಳ್ಕೊಬೋದಾ? ಶೋರ್. ಸೊ ಬೇಸಿಕಲಿ ಇದು ನಮ್ದು OPD ಚೇಂಬರ್. ಯಾರ್ಯಾರು OPDಗೆ ಬರ್ತಾರೆ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್ಸ್, ಆಮೇಲೆ ಫಂಗಲ್ ಇನ್ಫೆಕ್ಷನ್ಸ್. ಕಾಮನ್ಲಿ ಇವಾಗ ವಿಂಟರ್ಸ್ ಇರೋದ್ರಿಂದ ತುಂಬಾ ಡ್ರೈ ಸ್ಕಿನ್ ಅಂತ ಬರ್ತಾರೆ. ಸೋರಿಯಾಸಿಸ್, ವಿಟಿಲಿಗೋ, ಎಲ್ಲ ತರ, ಎಕ್ಸಿಮಾ. ಸೊ ಎಲ್ಲ ತರ ನಾವು OPD ನಾವು ನೋಡ್ತೀವಿ. ಹೇರ್ ರಿಲೇಟೆಡ್ ಆಗಿರ್ಬೋದು. ಬೇಸಿಕಲಿ ಇಟ್ ಇಸ್ ಸ್ಕಿನ್ ಕಂಡೀಷನ್ಸ್, ಹೇರ್ ಕಂಡೀಷನ್ಸ್, ನೇಲ್ ಕನ್ಸರ್ನ್ಸ್, ಲೇಸರ್ ಕನ್ಸಲ್ಟೇಷನ್ಸ್, ಕಾಸ್ಮೆಟಾಲಜಿ ಕನ್ಸಲ್ಟೇಷನ್ಸ್ ಎಲ್ಲಾನು ಇಲ್ಲಿ ಬೇಸಿಕಲಿ ಇಲ್ಲಿ ಕನ್ಸಲ್ಟೇಷನ್ ಮಾಡಿಬಿಟ್ಟು ವಿ ಟೇಕ್ ಫಾರ್ ದ ಪ್ರೊಸೀಜರ್. ನಾವಿಲ್ಲಿ ಚರ್ಮ ತಜ್ಞರು ಅಂತ ಬಂದಾಗ ಬರೀ ಡರ್ಮ್ಯಾಟೊಲಜಿ ಅಂತಾನು ಹೇಳ್ಕೊಂಡಾಗ ಎಲ್ಲರ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ ಸ್ಕಿನ್ ಟ್ರೀಟ್ಮೆಂಟ್ ಮಾತ್ರ ನಡೆಯುತ್ತೆ ಇಲ್ಲಿ ಅಂತ. ಬಟ್ ಇವಾಗ ಸ್ಕಿನ್ ಪ್ರಾಬ್ಲಮ್ ಮಾತ್ರ ಅಲ್ಲ ಅಲ್ವಾ, ಜನರಲ್ ಆಗಿ ಜಂಕ್ ಫುಡ್ ನಿಂದ ಇರ್ಬೋದು, ಗ್ರೇ ಹೇರ್ ಪ್ರಾಬ್ಲಮ್ ಇದೆ. ಚಿಕ್ಕ ಮಕ್ಕಳು ಗ್ರೇ ಹೇರ್ಸ್ ಅಂತ ಹೇಳ್ತಾರೆ. ಆಮೇಲೆ ಹೇರ್ ಗ್ರೋತ್ ಇಲ್ಲ ಅಂತ ಹೇಳ್ತಾರೆ. ಹೇರ್ ಅಂತ ನಿಮ್ಗೆ ಗೊತ್ತು, ಹೇರ್ ಥಿನ್ನಿಂಗ್ ಬೇರೆ ಆಗಿರುತ್ತೆ, ಹೇರ್ ಲಾಸ್ ಬೇರೆ ಆಗಿರುತ್ತೆ. ಈ ತರ ನೋಡಿ, ಬಾಲ್ಡ್ನೆಸ್ ಬೇರೆ ಆಗಿರುತ್ತೆ. ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್, ಫಿಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್. ಅಥವಾ ನೀವು ವೆರಿ ಗುಡ್ ಕ್ವೆಶನ್ ನೀವು ಕೇಳಿದ್ರಿ, ತುಂಬಾ ಚಿಕ್ಕ ಮಕ್ಳು ಇವಾಗ ಗ್ರೇ ಹೇರ್ ಅಂತ ಬರ್ತಾ ಇದ್ದಾರೆ. ಸೊ ಬೇಸಿಕಲಿ ಅದೆಲ್ಲ ಡಯಟ್ ಇಂದ ಆಗುತ್ತೆ. ಸೊ ಪ್ರಿಮೆಚೂರ್ ಗ್ರೇಯಿಂಗ್ ಅಂತ ಹೇಳ್ತೀವಿ. ಚಿಲ್ಡ್ರನ್ ಅಲ್ಲಿ ಕಾಮನ್ಲಿ ಇವಾಗ ಗ್ರೇಯಿಂಗ್ ಡೆಫಿಷಿಯನ್ಸೀಸ್ ಇಂದ ನೋಡ್ತಕ್ಕಂಥದ್ದು. ಸೊ ಅದು ಹೇರ್ ರಿಲೇಟೆಡ್ ಆಗಿರ್ಬೋದು. ಆಮೇಲೆ ನೇಲ್ಸ್ ಬ್ರಿಟಲ್ನೆಸ್ ಆಫ್ ದ ನೇಲ್ಸ್, ಕೆಲವೊಂದ್ಸತಿ ಡೆಫಿಷಿಯನ್ಸೀಸ್ ಇಂದ ನೇಲ್ಸ್ ಉದುರ್ತಾ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ಸ್ ಆಫ್ ದ ನೇಲ್ಸ್ ಆಗಿರುತ್ತೆ. ನೇಲ್ಸ್ ಅಲ್ಲೂ ಹಲವಾರು ಪ್ಯಾಥಾಲಜೀಸ್ ಇರುತ್ತೆ. ನಂಬರ್ 3. ಆಮೇಲೆ ಲೇಸರ್ಸ್ ಅಂತ ಬಂದಾಗ ನಾವು ಮತ್ತೆ ನೋಡೋಣ ಅಂದ್ರೆ ಬೇರೆ ರೂಮಲ್ಲಿ ಯಾವ ತರ ನಾವು ಯಾವ್ಯಾವ ಇಂಡಿಕೇಶನ್ಗೆ ಯಾವ್ಯಾವ ಲೇಸರ್ ಮಾಡ್ತೀವಿ ಅಂತ. ಸೊ ಕಾಸ್ಮೆಟಾಲಜಿ ಅಂತ ಬಂದಾಗ ನೀವು ಕೇಳಿರ್ತೀರಾ, ಬೋಟಾಕ್ಸ್ ಆಗಿರ್ಬೋದು, ಅಥವಾ ನಾವು ಫೇಸ್ ಲಿಫ್ಟ್ಸ್ ಆಗಿರ್ಬೋದು, ಫಿಲ್ಲರ್ ಟ್ರೀಟ್ಮೆಂಟ್ ಆಗಿರ್ಬೋದು. ಇವಾಗೆಲ್ಲ ನ್ಯೂವರ್ ಟ್ರೀಟ್ಮೆಂಟ್ ಲೈಕ್ ಸ್ಕಿನ್ ಬೂಸ್ಟರ್ಸ್ ಅಂತ ಬಂದಿದೆ. ಸೊ ಇದೆಲ್ಲಾನು ಪುಟ್ ಟುಗೆದರ್ ಈಸ್ ಎ ಡರ್ಮಟಾಲಜಿಸ್ಟ್. ಓಕೆ. ಸೊ ಇದೆಲ್ಲ ನೀವು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ನಿಮ್ಮಲ್ಲಿ ಅವೈಲೇಬಲ್ ಇದೆ ನಿಷ್ಕಾ ಕ್ಲಿನಿಕ್ ಅಲ್ಲಿ? ಓಕೆ ಡಾಕ್ಟರ್. ಈ ನಡುವೆ ಅಂದ್ರೆ ಎಲ್ಲ ಏಜ್ ಗ್ರೂಪ್ಸ್, ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಮಿಡಲ್ ಏಜ್ಡ್ ಇರ್ಬೋದು,
ಏಜ್ಡ್ ಇರ್ಬೋದು. PCOD ಪ್ರಾಬ್ಲಮ್ ಅಂತ ನಾವು ಕೇಳ್ತಾ ಇದ್ದೀವಿ, ಮತ್ತು ಪಿಗ್ಮೆಂಟೇಷನ್ ಅಂತ ಕೇಳ್ತಾ ಇದ್ದೀವಿ. ಇದಕ್ಕೆ ಕಾರಣ ಮತ್ತು ನಿಮ್ಮಿಂದ ಯಾವ ಥರ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ ತಿಳಿಸ್ಕೊಡ್ಬೋದಾ? ಓಕೆ, ಸೊ ಬೇಸಿಕಲಿ ಪಿಗ್ಮೆಂಟೇಷನ್ ಅಂದರೆ ಅದರಲ್ಲಿನೂ ಹಲವಾರು ಟೈಪ್ಸ್ ಇರುತ್ತೆ. ಪಿಗ್ಮೆಂಟೇಷನ್ ಅಂದ ತಕ್ಷಣ ಅದು ಏನಂತಾರೆ, ಪಿಗ್ಮೆಂಟೇಷನ್ ಇಸ್ ಲೈಕ್ ಎನ್ ಅಂಬ್ರೆಲಾ ಟರ್ಮ್. ಓಕೆನಾ, ಇವಾಗ ನಾವು ಫ್ರೆಕಲ್ಸ್ಗೂ ಪಿಗ್ಮೆಂಟೇಷನ್ ಅಂತ ಇರ್ತೀವಿ, ಬಂಗ್ ಅಂತ ಹೇಳ್ತೀವಲ್ಲ ಅದಕ್ಕೂ ಪಿಗ್ಮೆಂಟೇಷನ್ ಅಂತೀವಿ, DPNಸ್ಗೂ ಪಿಗ್ಮೆಂಟೇಷನ್, ಬ್ರೌನ್ ಸ್ಪಾಟ್ಸ್ಗೂ ಪಿಗ್ಮೆಂಟೇಷನ್. ಸೊ ಇಲ್ಲಿ ಕೆಲವೊಬ್ಬರಿಗೆ ಉಜ್ಜಿ ಫ್ರಿಕ್ಷನ್ ಆಗಿರುತ್ತೆ ನೋಡಿ, ಅದು ಫ್ರಿಕ್ಷನಲ್ ಮೆಲ್ನೋಸಿಸ್ ಅಂತ ಹೇಳ್ತೀವಿ, ಅದಕ್ಕೂ ಪಿಗ್ಮೆಂಟ್. ಸೊ ಇಟ್ ಇಸ್ ಲೈಕ್ ಅನ್ ಅಂಬ್ರೆಲಾ ಟರ್ಮ್. ಯಾವುದು ವಾಟ್ ಇಸ್ ದ ಕಾಸ್? ಕೆಲವೊಬ್ರು ಕಾಸ್ಮೆಟಿಕ್ ಕ್ರೀಮ್ಸ್ ತುಂಬಾ ಯೂಸ್ ಮಾಡಿ ಸ್ಟಿರಾಯ್ಡ್ ಕ್ರೀಮ್ಸ್ ಹಚ್ಚಿ ಅದರಿಂದನೂ ಸ್ಕಿನ್ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ಯಾವುದು ಅಂಡರ್ಲೈನ್ ಕಾಸ್ ಇರುತ್ತೆ ಅದನ್ನ ನೋಡ್ಬಿಟ್ಟು ವಿಲ್ ಟ್ರೀಟ್ ಅಕಾರ್ಡಿಂಗ್. ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ನಾವು ಕನ್ಸಲ್ಟೇಷನ್ ಆದ್ಮೇಲೆ ವಿ ಅಡ್ವೈಸ್ ದ ಪೇಷಂಟ್ಸ್. ಸೊ PCODಗೂ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ? ಎಸ್, PCOD ಇಸ್ ಅ ಹಾರ್ಮೋನಲ್ ಕಂಡೀಷನ್. ಸೊ ಅದಕ್ಕೆ ನಾವು ಗೈನಕಾಲಜಿಸ್ಟ್ ಕೂಡ ನಾವು ಇಂಟರ್ವ್ಯೂನ್ ಮಾಡ್ತೀವಿ. ಸೊ ನಮ್ದು ಸ್ಕಿನ್ ಕನ್ಸಲ್ಟೇಷನ್ ಆದಮೇಲೆ ಒಂದು ಒಪಿನಿಯನ್ ವಿ ಟೇಕ್ ಫ್ರಮ್ ಗೈನಕಾಲಜಿಸ್ಟ್. ಇಲ್ಲಿ ಸ್ಕ್ಯಾನ್ ಅವೈಲಬಿಲಿಟಿ ಇದೆ, ಸ್ಕ್ಯಾನ್ ಫೆಸಿಲಿಟಿ. ಸೊ PCODಗೆ ಒಂದು ಚಿಕ್ಕ ಪೆಲ್ವಿಕ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ PCOD. ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇವಾಗ ತುಂಬ ಕಾಮನ್. ಮೋಸ್ಟ್ ಆಫ್ ದ ಫೇರ್ ಪೀಪಲ್ ವಿ ಅಬ್ಸರ್ವ್ ದಟ್ ಲೈಕ್ ಚೀಕ್ಸ್ ಮೇಲೆಲ್ಲ ಅವರಿಗೆ ಡಾಟ್ಸ್ ಟೈಪ್ ಎಲ್ಲ ಇರುತ್ತೆ. ಸೊ ಏನು ಹಚ್ಕೊಂಡ್ರು ಹೋಗಲ್ಲ ಅಂತ ಎಲ್ಲ ಹೇಳ್ತಾರೆ. ನಿಮ್ಮಲ್ಲಿ ಆ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ರಿ ನೀವು, ಅದಕ್ಕೇನಾದರೂ 100% ರಿಸಲ್ಟ್ ಸಿಗುತ್ತಾ ಮ್ಯಾಮ್? ಅದು ವೆರಿ ಗುಡ್ ಕ್ವೆಶನ್. ಪೇಷಂಟ್ಸು ಕೇಳ್ತಾರೆ, ಅಂದರೆ ನಾವು ಏನಾದರೂ ಪ್ರಿಸ್ಕ್ರೈಬ್ ಮಾಡಿದಾಗ 100% ಹೋಗುತ್ತಾ ಅಂತ ಕೇಳ್ತಾರೆ. ಸೊ ಆಕ್ಚುಲಿ ಈಗ ನೀವು ಚೀಕ್ಸ್ ಮೇಲೆ ಅಂದರೆ ಸಾಧಾರಣವಾಗಿ ಬಂಗು ಅಂತ ಹೇಳ್ತೀವಿ, ಮೆಲಾಸ್ಮಾ ಅಂತ ಹೇಳ್ತೀವಿ. ಅದರಲ್ಲಿ 2 ಥರ ಇರುತ್ತೆ. ಒಂದು ಚರ್ಮದ ಮೇಲೆ ಭಾಗದಿಂದ ಅಂದರೆ ಎಪಿಡರ್ಮಿಸ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಬಂದಿರೋದು ಸ್ವಲ್ಪ ಬ್ರೌನಿಶ್ ಇರುತ್ತೆ. ಡೀಪ್ ಲೇಯರ್ ಇಂದ ಬಂದಿರೋದು ಡಾರ್ಕ್ ಇರುತ್ತೆ. ಓಕೆ, ಡೀಪ್ ಡರ್ಮಲ್ ಪಿಗ್ಮೆಂಟೇಷನ್ ಅಥವಾ ಡೀಪ್ ಬಂದಿರೋದು. ಸೊ ಇವು 2 ಥರ ಇರುತ್ತೆ. ಒಂದು ಮೇಲೆ ಭಾಗದಿಂದ ಬಂದಿದ್ದು ಟ್ರೀಟ್ ಮಾಡ್ಬೋದು, ಸ್ವಲ್ಪ ಬ್ರೌನಿಶ್ ಇರುತ್ತೆ. ಬಟ್ ಹವೆವರ್ ನೀವು ಸನ್ಸ್ಕ್ರೀನ್ ಮುಂಚೆಯಿಂದಾನು ಹಚ್ತಾ ಬರಬೇಕು. ಫಸ್ಟ್ ಥಿಂಗ್ ನಾವು ಕೊಡೋದು ಪೇಷಂಟ್ಸ್ಗೆ ಸನ್ಸ್ಕ್ರೀನ್, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಟ್ರೀಟಿಂಗ್ ಆಲ್ ಪಿಗ್ಮೆಂಟರಿ ಕಂಡೀಷನ್ಸ್. ಓಕೆನಾ, ಆಮೇಲೆ ಇನ್ನೊಂದು ಡೀಪ್ ಲೇಯರ್ ಇಂದ ಬಂದಿರೋದು ಸ್ವಲ್ಪ ಡಾರ್ಕ್ ಬ್ರೌನಿಶ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಪ್ರೋಗ್ನೋಸಿಸ್ ಸ್ವಲ್ಪ ಪುವರ್ ಇರುತ್ತೆ. ಅಂದ್ರೆ ನಾವು 100% ರಿಸಲ್ಟ್ಸ್ ಇರಲ್ಲ. ಅಟ್ಲೀಸ್ಟ್ ನಾವು ಅದನ್ನ ಫರ್ದರ್ ವರ್ಸ್ನಿಂಗ್ ಆಗದೆ ಇರೋ ಥರ ಸ್ಟಾಪ್ ಮಾಡ್ಬೋದು ಬೈ ಅದೇ ಕಾಂಬಿನೇಷನ್ ಟ್ರೀಟ್ಮೆಂಟ್. ಸನ್ಸ್ಕ್ರೀನ್, ನೈಟ್ ಸ್ವಲ್ಪ ಲೈಟನಿಂಗ್ ಕ್ರೀಮ್ಸ್ ಅಂತ ಕೊಡ್ತೀವಿ. 2ನೇದು. 3ನೇದು ಅದಕ್ಕೆ ಕೆಮಿಕಲ್ ಪೀಲ್ಸ್ ಅಂತಾನು ನಾವು ಮಾಡ್ತೀವಿ ಇಫ್ ರಿಕ್ವೈರ್ಡ್, and laser ಮಾಡ್ತೀವಿ. ಸೊ ಇಟ್ ಇಸ್ ಅಗೇನ್ ಕಾಂಬಿನೇಷನ್ ಅಪ್ರೋಚ್, ಕಾಂಬಿನೇಷನ್ ಟ್ರೀಟ್ಮೆಂಟ್ ಫಾರ್ ಪಿಗ್ಮೆಂಟೇಷನ್. ಇದು ರಿಂಕಲ್ಸ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಮಿಡ್ಲ್ ಏಜ್ಡ್ ಆಫ್ಟರ್ 35+ ಆದಮೇಲೆ ಹಣೆ ಮೇಲೆ ರಿಂಕಲ್ಸ್, ಒಬ್ಬೊಬ್ಬರಿಗೆ ಚೀಕ್ಸ್ ಸ್ಯಾಗಿಂಗ್ ಇರುತ್ತೆ. ಅದಕ್ಕೇನಾದರೂ ಟ್ರೀಟ್ಮೆಂಟ್ಸ್ ಇದೆಯಾ ನಿಮ್ಮ? ಇವಾಗ ನೋಡಿ, ಏಜಿಂಗ್ ಅಂದ್ರೆ ಇಟ್ ಇಸ್ ವೆರಿ ಮಚ್ ನ್ಯಾಚುರಲ್. ಓಕೆನಾ, ಸೊ ಕೆಲವೊಬ್ರು ಪೇಷಂಟ್ಸ್ ಏನಂದ್ರೆ ಇವಾಗ ರಿಂಕಲ್ಸ್ ಇದ್ರೆ ನಮಗೆ ಆಂಟಿ ರಿಂಕಲ್ ಟ್ರೀಟ್ಮೆಂಟಿಗೆ ಏನು ಮಾಡ್ಬೋದು ಅಂತ ಬರ್ತಾರೆ. ಸೊ ಇಟ್ ಇಸ್ ನಾಟ್ ಲೈಕ್ ನೀವು ಎಲ್ಲರೂ ರಿಂಕಲ್ಸ್ ಇರೋರಿಗೆ ಬೋಟಾಕ್ಸ್ ಮಾಡಿಸ್ಕೊಳ್ಳಿ, ಫಿಲ್ಲರ್ ಮಾಡಿಸ್ಕೊಳ್ಳಿ ಅಥವಾ ಬೂಸ್ಟರ್ ಆ ಥರ ಇರಲ್ಲ. ಸೊ ಬೇಸಿಕಲಿ ಹೂ ವಾಂಟ್ ಇಟ್, ಯು ವಾಂಟ್ ಟು ಡೂ ಇಟ್, ಯು ಕ್ಯಾನ್ ಡೂ ಇಟ್. ಓಕೆ, ಕೆಲವೊಬ್ಬರಿಗೆ ಡಾಕ್ಟರ್ ನನಗೆ ರಿಂಕಲ್ಸ್ ಐ ವಾಂಟ್ ಟು ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ವಿ ಡೋಂಟ್ ಪುಷ್ ಎವ್ರಿ ಒನ್ ಫಾರ್ ಟ್ರೀಟ್ಮೆಂಟ್, ಬಟ್ ಕಾನ್ಶಿಯಸ್ ನನ್ನ ರಿಂಕಲ್ ಕಾಣಬಾರ್ದು ಅಂದರೆ ಸೊ ಇಟ್ ಇಸ್ ಅ ಸೆಮಿ ಪರ್ಮನೆಂಟ್ ಟ್ರೀಟ್ಮೆಂಟ್ ಅನ್ಬೋದು. ಓಕೆನಾ, ಒಂದ್ಸತಿ ಇಂಜೆಕ್ಷನ್ ಮಾಡಿದರೆ ನಿಮಗೆ 3 to 4 months ಎಫೆಕ್ಟಿವ್ ಇರುತ್ತೆ. ಅದು ರಿಸಲ್ಟ್ಸ್ ಲಾಂಗ್ ಫಾರ್ ಅಬೌಟ್ 3 to 4 months. ಅಂದರೆ ನಾನು ಹೇಳ್ತಾ ಇರೋದು ಬೋಟಾಕ್ಸ್. ಸೊ ರಿಂಕಲ್ಸ್ ಎಲ್ಲಿರುತ್ತೆ, ಸಾಧಾರಣವಾಗಿ ನಾವು ಐಬ್ರೋಸ್ ರೇಸ್ ಮಾಡಿದಾಗ ಇಲ್ಲಿ ಫೋರ್ಹೆಡ್ ಮೇಲೆ ಬರುತ್ತೆ, ಕಣ್ಣು ಸುತ್ತಮುತ್ತಲು ಬರುತ್ತೆ, ಕಣ್ಣು ಕೆಳಗಡೆ ಬರುತ್ತೆ. ಕೆಲವೊಬ್ಬರಿಗೆ ಇಲ್ಲಿ ತುಂಬಾ ಮ್ಯಾಸೇಜಸ್ ಅಂತ ಹೇಳ್ತೀವಿ, ತುಂಬಾ ಈ ತರ ಔಟ್ ಸಾಗಿರುತ್ತೆ. ಸೊ ಇವರಿಗೆ ಬೋಟಾಕ್ಸ್ ಇಸ್ ದ ಬೇಸಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ವೆರಿ ಗುಡ್ ಆಪ್ಷನ್ ಟು ಇರೇಸ್ ದ ವ್ರಿಂಕಲ್ಸ್ ಅಂತ ಹೇಳ್ತೀವಿ. ನಾವು ಮಸಲ್ಸ್ ನ ರಿಲ್ಯಾಕ್ಸ್ ಮಾಡೋಕ್ಕೆ ಕೊಡ್ತಕ್ಕಂಥ ಟ್ರೀಟ್ಮೆಂಟ್. ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಇದಕ್ಕೆ? ಸೈಡ್ ಎಫೆಕ್ಟ್ಸ್ ಅಂದ್ರೆ ಅಗೇನ್ ಅನೆಸ್ಥೀಶಿಯಾ ಜೊತೆ ಇಂಜೆಕ್ಷನ್ಸ್ ಏನಿರುತ್ತಲ್ವಾ. ಸೊ ಬೇಸಿಕಲಿ ನೋಡಿ, ಇದು ಯೂಸ್ಡ್ ಸಿರಿಂಜ್ ಆಕ್ಚುಲಿ ಜಸ್ಟ್ ಫಾರ್ ಡೆಮಾನ್ಸ್ಟ್ರೇಷನ್ ಅಂತ ಇಟ್ಟಿದ್ದೀನಿ.
ಸೊ ಇದ್ರಲ್ಲಿ ಏನಾಗುತ್ತೆ ಅಂದರೆ ವೆರಿ ಥಿನ್ ನೀಡಲ್ ಬರುತ್ತೆ. ಓಕೆನಾ? ಸೊ ಅಷ್ಟು ನಿಮಗೆ ಪೇನ್ಫುಲ್ ಪ್ರೊಸೀಜರ್ ಇರಲ್ಲ. ಆಮೇಲೆ ಫೇಸ್ ಸ್ಯಾಗಿಂಗ್ಗೆ ಅಗೇನ್ ಥ್ರೆಡ್ ಲಿಫ್ಟ್ ಅಂತ ಮಾಡ್ತೀವಿ. ತುಂಬ ಒಳ್ಳೆ ಟ್ರೀಟ್ಮೆಂಟ್ ಅದು. ಕೊಲಾಜನ್ ಬೂಸ್ಟಿಂಗ್ ಕೂಡ ಇರುತ್ತೆ. ಆಮೇಲೆ ಆ ಸ್ಯಾಗಿಂಗ್ನ ಲಿಫ್ಟ್ಸ್ನ ಮಾಡ್ಬೋದು ನಾವು. ಸೊ ಬೇಸಿಕಲಿ ದೀಸ್ 3 ಆ್ಯಂಡ್ ಸ್ಕಿನ್ ಬೂಸ್ಟರ್ಸ್ ಅಂತ ಬರುತ್ತೆ. ಅದನ್ನು ಸ್ವಲ್ಪ ರಿಜುವಿನೇಷನ್ ಬರುತ್ತೆ, ಫೇಸ್ಗೆ ರಿಜುವಿನೇಟೆಡ್ ಲುಕ್ ಬರುತ್ತೆ. ಸೊ ಇದೆಲ್ಲ ಕಂಬೈನ್ ಮಾಡಿನೂ ನಾವು ಒಂದು ಸಿಸ್ಟಮ್ಯಾಟಿಕಲಿ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ನ ಮಾಡ್ಬೋದು. ಎಲ್ರಿಗೂ ಗ್ರೇ ಹೇರ್ ಅವಾಯ್ಡ್ ಮಾಡಬೇಕು ಅಂತ ಇರುತ್ತೆ. ಸೊ ಮಾರ್ಕೆಟಲ್ಲಿ 20 ರೂಪೀಸಿಂದ 2000 ರೂಪೀಸ್ವರೆಗೂ ಕಲರ್ಸ್ ಅವೈಲೇಬಲ್ ಇದೆ. ಸೊ ಅದ್ರ ಬಗ್ಗೆ ಏನು ಸಜೆಷನ್ ಕೊಡ್ತೀರಾ ಡಾಕ್ಟರ್ ನೀವು? ಸಾಧಾರಣವಾಗಿ ನಾನು ಡೈಲಿ OPD ಬೇಸಿಸ್ ಅಲ್ಲಿ ನೋಡ್ತಾನೆ ಇದ್ದೀನಿ. ಇವಾಗ ಚಿಕ್ಕ ಮಕ್ಳಿಗೂ ಗ್ರೇಯಿಂಗ್ ಹೇರ್ ಬಂದಿದೆ. ಬೇಸಿಕಲಿ ಅದು ಒಂದು ಜೆನೆಟಿಕ್ ಇರ್ಬೋದು. ಓಕೆನಾ? ಜೆನೆಟಿಕ್ ಅಂದಿದ ತಕ್ಷಣ ಇವಾಗ ನಿಮ್ಮ ತಂದೆ ತಾಯಿಗಿದ್ರೆ ನಮಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರಿಗೆ ಪ್ರಿಮೆಚರ್ಲಿ ಬಂದಾಗ ನಮಗೂ ಎಫೆಕ್ಟ್ ಆಗುತ್ತೆ. ಓಕೆನಾ? ಅವ್ರಿಗೂ ಏಜಲ್ಲಿ ತುಂಬ ಮುಂಚೆ ಬಂದಾಗ ನಮಗೂ ಆ ಥರ ಎಫೆಕ್ಟ್ ಆಗುತ್ತೆ. ಒಂದು. ಎರಡನೇದು, ಇವಾಗಿನ ಮಕ್ಕಳಿಗೆ ಬೇಸಿಕಲಿ ಅದು ಜಂಕ್ ಫುಡ್ಡೇ. ಓಕೆನಾ? ಜಂಕ್ ಫುಡ್ ಅದು ಡೆಫಿಷಿಯನ್ಸೀಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಸ್ವಲ್ಪ ಡೆಫಿಷಿಯನ್ಸೀಸ್ನ ಸಿರಪ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು ಕೊಡ್ತೀವಿ. ಆ್ಯಂಡ್ ಟೆಲ್ ದೆಮ್ ಟು ಫಾಲೋ ಅ ಗುಡ್ ಡಯಟ್. ಓಕೆನಾ? ಸೊ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿ ಯಾವುದೇ ಪೇರೆಂಟ್ಸ್ ಬಂದ್ರೂ ಅವ್ರು ಹೇಳೋದು ಒಂದೇ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ನಲ್ಲ, ವೆಜಿಟೇಬಲ್ಸೇ ತಿನ್ನಲ್ಲ, ಆಮೇಲೆ ಸ್ಪ್ರೌಟ್ಸ್ ತಿನ್ನಲ್ಲ. ಸೊ ಇದೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ನೋಡಿ, ನಮ್ಮ ಅಜ್ಜಿ, ನಮ್ಮ ತಾತ ಅಥವಾ ಅವ್ರಿಗೆಲ್ಲ ಹೇರ್ ಎಷ್ಟು ಚೆನ್ನಾಗಿರ್ತಿತ್ತು. ಈವನ್ ಆಫ್ಟರ್ 50-60 ಅವರು ಗ್ರೇನ್ಗೆ ಇರ್ತಾನೆ ಇರಲಿಲ್ಲ, ನಮ್ಮ ತಂದೆ ತಾಯಿ ಇರ್ಬೋದು. ಸೊ ಬೇಸಿಕಲಿ ಇದು ಒಂದು ಅವ್ರು ಫಾಲೋ ಮಾಡ್ತಕ್ಕಂಥ ಡಯಟ್ ಆಗಿರ್ಬೋದು ಅಥವಾ ಅವ್ರ ಲೈಫ್ ಸ್ಟೈಲ್. ಸೊ ದ್ಯಾಟ್ ಆಲ್ಸೋ ಇಂಪ್ಯಾಕ್ಟ್ಸ್ ಅ ಲಾಟ್ ಫಾರ್ ಗ್ರೇಯಿಂಗ್ ಆ್ಯಂಡ್ ಓವರ್ ಆಲ್ ಹೇರ್ ಹೆಲ್ತ್. ಸೊ ಹಾಗಾಗಿ ನಾವು ಡಯಟ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಯು. ಯಾವುದೇ ಒಂದು ಹೇರ್ ಕಲರ್ ನೀವು ಆಪ್ಟ್ ಮಾಡಿದಾಗ ಅದರಲ್ಲಿ ಅಮೋನಿಯಾ ಇರಬಾರ್ದು, PPD ಇರಬಾರ್ದು. ಸೊ ದೇರ್ ಆರ್ ಸಮ್ ಕೆಮಿಕಲ್ಸ್ ಸೊ ವಿಚ್ ಆರ್ ಯೂಸ್ಡ್ ಇನ್ ದ ಡೈ. ಸೊ ನಾವು ಸ್ವಲ್ಪ ಫಾರ್ಮಸ್ಯೂಟಿಕಲ್ ಬ್ರ್ಯಾಂಡ್ಸ್ನ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಆ ಫಾರ್ಮಸ್ಯೂಟಿಕಲ್ ಬ್ರ್ಯಾಂಡ್ಸ್ ಸೇಮ್ ಹೇರ್ ಡೈ ಥರನೇ ನೀವು ಯೂಸ್ ಮಾಡ್ಕೋಬೋದು. ಸೊ ಒನ್ಸ್ ತುಂಬ ಫ್ರೀಕ್ವೆಂಟ್ ಅಪ್ಲಿಕೇಶನ್ ಬೇಡ. ಒನ್ಸ್ ಇನ್ 2 months ಅಥವಾ ಒನ್ಸ್ ಇನ್ 1.5 months ಆ ಥರ ನೀವು ಗ್ರೇ ಆದಲ್ಲಿ ಯೂಸ್ ಮಾಡ್ಕೋಬೋದು. ಇವಾಗ ತುಂಬ ಜನ ಅಂದರೆ ಹೇರ್ ಡೈಸ್ ಯೂಸ್ ಮಾಡ್ತಿರ್ತಾರೆ, ಚೀಪ್ ಕ್ವಾಲಿಟಿದೆಲ್ಲ. ಸೊ ಅವರು ಸ್ಕಿನ್ ಅಲರ್ಜಿ ಅಂತ ಬರ್ತಾರೆ. ನಾವು ಪಬ್ಲಿಕಲ್ಲಿ ನೋಡಿದ ಪ್ರಕಾರ ಕೇಳ್ತಾ ಇರೋದು. ಸೊ ಆ ಅಲರ್ಜಿನ ಕ್ಯೂರ್ ಮಾಡ್ಬೋದಾ ಅದು? ವೆರಿ ಗುಡ್ ಕ್ವೆಶನ್. ಸೊ ಎಷ್ಟೊಂದು ಜನ ರಿಯಾಕ್ಷನ್ ಆಗಿರೋದು ನಾನು ನೋಡಿದ್ದೀನಿ OPDಯಲ್ಲಿ. ಸೊ ಏನಂದರೆ ಒಂಥರ ಸ್ವೆಲ್ಲಿಂಗ್ ಆಫ್ ದಿ ಐಸ್ ಅಥವಾ ಇಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವು ಯಾವತ್ತೂ ಹೇರ್ ಡೈ ಯೂಸ್ ಮಾಡಬೇಕಾದಾಗ ಯು ಹ್ಯಾವ್ ಟು ಡೂ ಅ ಪ್ಯಾಚ್ ಟೆಸ್ಟ್. ಬೀಟ್ ಅ ಫಾರ್ಮಸ್ಯೂಟಿಕಲ್ ಬ್ರ್ಯಾಂಡ್, ಅಂದರೆ ನಾವು ಬರ್ಕೊಡ್ತಕ್ಕಂಥ ಹೇರ್ ಡೈಗೂ ನೀವು ಪ್ಯಾಚ್ ಟೆಸ್ಟ್ ಇಸ್ ರೆಕಮೆಂಡೆಡ್. ಸೊ ಬರೀ ನೀವು ಓದಿ ಕೌಂಟರ್ ಅಂದರೆ ಶಾಪ್ಸಲ್ಲಿರೋದು ಅದು ಮಾತ್ರ ಅಲ್ಲ. ಈವನ್ ನಾನು ಏನಾದರೂ ನಿಮಗೆ ಹೇರ್ ಡೈ ಪ್ರಿಸ್ಕ್ರೈಬ್ ಮಾಡಿದ್ರು ನಾವು ಹೇಳ್ತೀವಿ ಪೇಷಂಟ್ಗೆ, ಅಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಅಂತ. ಸ್ವಲ್ಪ ಹೇರ್ ಡೈ ತೊಗೊಂಡ್ಬಿಟ್ಟು ಡೆವಲಪರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ, ಓಕೆನಾ, ಬಿಹೈಂಡ್ ದ ಇಯರ್. ಸೊ ಬೇಸಿಕಲಿ ನಾವು ಹೇರ್ ಡೈ ಇಲ್ಲಿ ಹಾಕ್ತೀವಲ್ವಾ, ಎನಿ ಪಾರ್ಟ್ ಆಫ್ ದಿಸ್. ಸೊ ನಾವು ಫೇಸ್ ಮೇಲೆ ಎಲ್ಲ ಬೇಡ ಅಂತ ಯು ಕ್ಯಾನ್ ಪುಟ್ ಇಟ್ ಬಿಹೈಂಡ್ ದ ಇಯರ್. ಕೈ ಮೇಲೆ ಬೇಡ, ಓಕೆನಾ. ದಿಸ್ ಸ್ಕಿನ್, ಈ ಸ್ಕಿನ್ ಬೇರೆ ಇರೋದ್ರಿಂದ ಸೊ ನೀವು ಎನಿ ಪಾರ್ಟ್ ಆಫ್ ದ ಫೇಸ್ ಅಥವಾ ನೆಕ್ ಹಿಂದ್ಗಡೆ ಮಾಡಿ ಯು ಶುಡ್ ಅಬ್ಸರ್ವ್. ಸ್ವಲ್ಪ ಇಚಿಂಗ್ ಆಗಲಿ ಅಥವಾ ರೆಡ್ನೆಸ್ ಆಗಲಿ, ಬರ್ನಿಂಗ್ ಆಗಲಿ, ಕೆಲವೊಬ್ಬರಿಗೆ ಬ್ಲಿಸ್ಟರ್ಸ್ ಬಂದ್ಬಿಡುತ್ತೆ. ಅದಕ್ಕೆ ನಾವು ಇರಿಟೆಂಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್. ಇಸ್ ಇಟ್ ಟ್ರೀಟಬಲ್? ಎಸ್, ಇಟ್ ಇಸ್ ಟ್ರೀಟಬಲ್. ಸೊ ಅದಕ್ಕೋಸ್ಕರ ಡೈರೆಕ್ಟ್ಲಿ ಲಾರ್ಜ್ ಕ್ವಾಂಟಿಟಿ ಮಿಕ್ಸ್ ಮಾಡಿ ಕಂಪ್ಲೀಟ್ಲಿ ಡೈರೆಕ್ಟ್ಲಿ ಸ್ಕ್ಯಾಲ್ಪ್ಗೆ ಹಚ್ಚೋದಕ್ಕಿಂತ ನೀವು ಒಂದು ಪ್ಯಾಚ್ ಟೆಸ್ಟ್ ಮಾಡಿ, ಸ್ವಲ್ಪನೇ ಮಿಕ್ಸ್ ಮಾಡಿ, ಆ್ಯಂಡ್ ದೆನ್ ಅಬ್ಸರ್ವ್ ಫಾರ್ ದ ರಿಯಾಕ್ಷನ್. ಇಮಿಡಿಯೇಟು ಬರ್ಬೋದು, ಡಿಲೇಡು ಬರ್ಬೋದು ರಿಯಾಕ್ಷನ್. ಸೊ ಅದು ರಿಯಾಕ್ಷನ್ ಆಗದೆ ಇದ್ದರೆ ಯು ಕ್ಯಾನ್ ದೆನ್ ಅಪ್ಲೈ ಆನ್ ದ ಸ್ಕ್ಯಾಲ್ಪ್. ಆಮೇಲೆ ನೀವು ಸ್ಕ್ಯಾಲ್ಪ್ ಮೇಲೆ ಹಾಕೋಬಹುದು. ಡಾಕ್ಟರ್, ಇದು ಲೇಸರ್ ರೂಮ್ ಅಂತ ಹೇಳಿದ್ರೆ ಇಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ನಡೆಯುತ್ತೆ ಗೊತ್ತಾಗತ್ತಾ? ಇಲ್ಲಿ ಬೇಸಿಕಲಿ ಈ ರೂಮ್ನ ನಾವು ಲೇಸರ್ಗೆ ಅಂತ ಇಟ್ಟಿದ್ದೀವಿ. ಸೊ ಬೇರೆ ಬೇರೆ ಇಂಡಿಕೇಶನ್ಸ್ಗೆ ಬೇರೆ ಬೇರೆ ಲೇಸರ್ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು ಈ ಲೇಸರ್ ಬಗ್ಗೆ ಮಾತಾಡೋಣ. ಇದು ಲೇಸರ್ ಹೇರ್ ರಿಮೂವಲ್ ಅಂತಂದ್ರೆ ಬೇಸಿಕಲಿ ಏನಾಗುತ್ತೆ, ಹೇರ್ ಗ್ರೋತ್ ಇದ್ದಾಗ ಜನರು ದೇ ಆಪ್ಟ್ ಫಾರ್ ವ್ಯಾಕ್ಸಿಂಗ್, ಥ್ರೆಡಿಂಗ್, ಪ್ಲಕ್ಕಿಂಗ್, ಬ್ಲೀಚಿಂಗ್ ಇದೆಲ್ಲ.
ಸೊ ಅದೆಲ್ಲ ಅವಾಯ್ಡ್ ಮಾಡಿ ನೀವು ಲೇಸರ್ ಹೇರ್ ರಿಡಕ್ಷನ್ಗೆ ಆಪ್ಟ್ ಮಾಡ್ಕೋಬಹುದು. ಇದು ಪ್ರೋಬ್ ಇರುತ್ತೆ. ಸೊ ಬೇಸಿಕಲಿ ಇವಾಗ ತಾನೇ ನಾವು ಒಂದು ಹೋಲ್ ಬಾಡಿ ಲೇಸರ್ ಮುಗಿಸಿದ್ವಿ. ಸೊ ಇದು ಪ್ರೋಬ್. ನಾವು ಜೆಲ್ ಹಾಕ್ಬಿಟ್ಟು ಫಸ್ಟ್ ಪೇಷಂಟ್ ಬಂದಾಗ ಯಾವ ಬಾಡಿ ಪಾರ್ಟ್ಗೆ ಅವ್ರಿಗೆ ಲೇಸರ್ ಬೇಕು ಅಂದ್ರೆ ಕೆಲವರಿಗೆ ಬರೀ ಅಪ್ಪರ್ ಲಿಪ್ ಅಷ್ಟೇ ಸಾಕಂತಾರೆ, ಚಿನ್ ತುಂಬಾ ಥಿಕ್ ಇದ್ರೆ ಚಿನ್ ಮಾತ್ರ ಸಾಕು, ಆಮೇಲೆ ಅಂಡರ್ ಆರ್ಮ್ ಏರಿಯಾ, ಇವನ್ ಪ್ರೈವೇಟ್ ಪಾರ್ಟ್ ಏರಿಯಾ ಹೇರ್ನು ನಾವು ಲೇಸರ್ ಇಂದ ಹೇರ್ ತೆಗಿಬಹುದು. ಸೊ ನಾವು ಫಸ್ಟ್ ಮಾರ್ಕ್ ಮಾಡ್ತೀವಿ ವಿಚ್ ಪಾರ್ಟ್ ಆಫ್ ದ ಏರಿಯಾ ಟು ಬಿ ಟ್ರೀಟೆಡ್. ಅದಾದ್ಮೇಲೆ ಜೆಲ್ ಹಾಕಿ ಶೇವ್ ಮಾಡಿಬಿಟ್ಟು ಜೆಲ್ ಹಾಕಿ ಈ ಲೇಸರ್ ಪ್ರೋಬ್ ಇಂದ ವಿ ಶೂಟ್ ದ ಲೇಸರ್. ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಅಲ್ಲಿನೂ ಫ್ಯೂ ವಿಡಿಯೋಸ್ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ, ನೀವು ನೋಡ್ಕೋಬಹುದು. ಎರಡನೇದು ಮೆನ್ನಿಗೆ ಬೇಸಿಕಲಿ ಇಲ್ಲಿ ಬಿಯರ್ಡ್ ಶೇಪಿಂಗ್ ಬರ್ತಾರೆ, ಕೆಲವೊಬ್ಬರಿಗೆ ಡೈಲಿ ಶೇವ್ ಮಾಡೋದು ಬೇಡ. ಸೊ ಅದಕ್ಕೆ ನಾವು ಯಾವ ಹೇರ್ ಬೇಡ ಸೊ ಅದನ್ನ ಮಾತ್ರ ನಾವು ಮಾರ್ಕ್ ಮಾಡಿಬಿಟ್ಟು ಆ ಬಿಯರ್ಡ್ ಶೇಪಿಂಗ್ ಸಹ ನಾವು ಮೆನ್ಗೆ ಮಾಡ್ಕೋಬಹುದು. ಸೊ ಡಾಕ್ಟರ್, ಈ ಟ್ರೀಟ್ಮೆಂಟ್ ಇಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಇಷ್ಟರವರೆಗೆ ಕಂಡಿದ್ದೀರಾ ನೀವು? ಸೈಡ್ ಎಫೆಕ್ಟ್ಸ್ ಅಂದ್ರೆ ತುಂಬಾ ಥಿಕ್ ಹೇರ್ ಇದ್ದಾಗ ಸ್ವಲ್ಪ ಬರ್ನಿಂಗ್ ತರ ಆಗ್ಬೋದು. ಇಟ್ಸ್ ವೆರಿ ವೆರಿ ಟೆಂಪ್ರರಿ. ಲೇಸರ್ ಮಾರ್ಕ್ಸ್ ಯಾವತ್ತೂ ಪರ್ಮನೆಂಟ್ ಆಗಿರಲ್ಲ. ಇನ್ ಕೇಸ್ ಏನಾದರೂ ಬರ್ನ್ಸ್ ಆದರೆ ಇಟ್ ವಿಲ್ ಬಿ ದೇರ್ ಫಾರ್ 3 to 5 days. ನಿಮ್ಮ ಡರ್ಮಟಾಲಜಿಸ್ಟ್ ನಿಮಗೆ ಆಂಟಿಬಯೋಟಿಕ್ ಕ್ರೀಮ್ ಕೊಡ್ತಾರೆ. ಇಟ್ ವಿಲ್ ಸಬ್ಸೈಡ್ ಇನ್ ಅ ವೀಕ್ಸ್ ಟೈಮ್. ಓಕೆ. ಸೊ ಒಂದೊಂದು ಸಿಟ್ಟಿಂಗ್ ಎಷ್ಟು ಡ್ಯೂರೇಷನ್ ಇರುತ್ತೆ ಮಿನಿಮಮ್? ಅಂದ್ರೆ ಈಗ ಅಪ್ಪರ್ ಲಿಪ್ ಇರ್ಬೋದು, ಸೊ ಎಷ್ಟು ಡ್ಯೂರೇಷನ್ ಒಂದು ಸಿಟ್ಟಿಂಗ್ ಅಲ್ಲಿ ನೀವು ಮಾಡ್ತೀರಾ ಟ್ರೀಟ್ಮೆಂಟ್? Upper lip ಬಂದು it will hardly take around 15 minutes. Okay. So because it's a small area ಅಲ್ವಾ, ಸೊ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಶೇವ್ ಮಾಡಿ ಜೆಲ್ ಹಾಕಿ ಲೇಸರ್ ಮಾಡೋದು. ಸೊ 15 to 20 minutes ಮ್ಯಾಕ್ಸಿಮಮ್ ಅಷ್ಟೇ ಇರುತ್ತೆ. ಹೋಲ್ ಬಾಡಿ ಅಂದ್ರೆ ಮಿನಿಮಮ್ 3 to 4 hours ಆಗುತ್ತೆ. ಸೊ ಅಕಾರ್ಡಿಂಗ್ಲಿ ನೀವು ಈ ಡ್ಯೂರೇಷನ್ ಯಾವ ಪಾರ್ಟ್ ನಾವು ಲೇಸರ್ ಮಾಡ್ತೀವಿ ಅಕಾರ್ಡಿಂಗ್ಲಿ ಯು ಕ್ಯಾನ್ ಪ್ಲಾನ್. ಆಮೇಲೆ ಇನ್ನೊಂದು ಎಷ್ಟು ಸರ್ತಿ ಮಾಡ್ಬೇಕಂತ ಕೇಳಿದ್ರಲ್ವಾ ನೀವು. ಸೊ ಬೇಸಿಕಲಿ ಇದು ತಿಂಗಳಿಗೆ ಒಂದ್ಸತಿ ಮಾಡ್ಬೇಕಾಗುತ್ತೆ ಲೇಸರ್. ಆಮೇಲೆ ಫ್ಯೂ ಪೇಷಂಟ್ಸ್ ಕೇಳ್ತಾರೆ ಅಂದ್ರೆ ನಾವ್ ಇವತ್ತು ಹೋಲ್ ಬಾಡಿ ಮಾಡಿದ ತಕ್ಷಣ ನೆಕ್ಸ್ಟ್ ಮಂತ್ ಬರ್ಲೇಬೇಕಾ? ಕೆಲವೊಬ್ಬರಿಗೆ 2 to 4 ಸೆಷನ್ಸ್ ಆದ್ಮೇಲೆ ಹೇರ್ ಗ್ರೋತ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಸೊ ಅಂತವರು ಮಂತ್ಲಿ ಒಂದ್ಸತಿ ಬರ್ಲೇಬೇಕಿನ್ ಅಂತಿಲ್ಲ. ಸೊ ಹೇರ್ ಗ್ರೋತ್ ಆದಾಗ ನೀವು ಲೇಸರ್ಗೆ ಬರ್ಬೇಕಾಗುತ್ತೆ. ಇದು ಬಂದ್ಬಿಟ್ಟು ದಿಸ್ ಇಸ್ ಫ್ರಾಕ್ಷನಲ್ CO2 ಲೇಸರ್ ಅಂತ ಹೇಳ್ತೀವಿ. ಇದರಲ್ಲಿ 2 ಮೆಷಿನ್ಸ್ ಇನ್ಕಾರ್ಪೊರೇಟೆಡ್ ಇದೆ. ಒಂದು ಫ್ರಾಕ್ಷನಲ್ CO2 ಲೇಸರ್, ಎರಡನೇದು ಮೈಕ್ರೋನೀಡ್ಲಿಂಗ್ RF ಅಂತ ಹೇಳ್ತೀವಿ, MNRF ಆರ್ ಮೈಕ್ರೋನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿ. ಸೊ ಫಸ್ಟ್ ಫ್ರಾಕ್ಷನಲ್ CO2 ಲೇಸರ್ ಬಂದು ಇದು ನಾವು ಆಕ್ನೆ ಸ್ಕಾರ್ಸ್ ಇರುತ್ತೆ ಅವ್ರಿಗೆ ಮಾಡ್ತೀವಿ. ಇದರಲ್ಲಿ 2 ತರ ಪ್ರೋಬ್ಸ್ ಕೊಟ್ಟಿರ್ತಾರೆ. ಸೊ ಒಂದು ಆಕ್ನೆ ಸ್ಕಾರ್ಸಿಗೆ ಯೂಸ್ ಮಾಡ್ತೀವಿ, ಆಂಟಿ ಏಜಿಂಗ್ ತರನು ನಾವು ಸ್ಕಿನ್ ಟೈಟನಿಂಗಿಗೆ ಯೂಸ್ ಮಾಡ್ತೀವಿ, ಓಪನ್ ಪೋರ್ಸ್ ಇದ್ದವ್ರಿಗೂ ಸಹ ಇದು ಒನ್ ಆಫ್ ದ ವೆರಿ ಗುಡ್ ಆಪ್ಷನ್. ಸೊ ಮೋಲ್ಡ್ ರಿಮೂವಲ್ಸ್ಗೆ ಈ ತರ ನಾವು ಇದನ್ನ ಸ್ಟ್ರೆಚ್ ಮಾರ್ಕ್ಸ್ಗೂ ಸಹ ಯೂಸ್ ಮಾಡ್ತೀವಿ ಫ್ರಾಕ್ಷನಲ್ CO2 ಲೇಸರ್. ಇನ್ನೊಂದು MNRF ಆರ್ ಮೈಕ್ರೋನೀಡ್ಲಿಂಗ್ RF ಅಂದ್ರೆ ಇದು ಸ್ಕಿನ್ ಟೈಟನಿಂಗ್ಗೆ, ಆಮೇಲೆ ಬೇಸಿಕಲಿ ಕಾಂಬಿನೇಷನ್ ಟ್ರೀಟ್ಮೆಂಟ್, ಎರಡೂ ಸೇಮ್ ಇಂಡಿಕೇಶನ್ಸ್ಗೆ ನಾವು ಕಂಬೈನ್ ಮಾಡಿ ಮಾಡ್ತೀವಿ ಟ್ರೀಟ್ಮೆಂಟ್. ಇದು ಒಂದು ಟ್ರೀಟ್ಮೆಂಟ್ ರೂಮ್ ಅಂತನಾ? ಇದು ಒಂದು ಟ್ರೀಟ್ಮೆಂಟ್ ರೂಮ್. ಇದು ಸೆಂಟ್ರಿಫ್ಯೂಜ್ ಅಂತ ಹೇಳ್ತೀವಿ ನಾವು. ಇದು ಬೇಸಿಕಲಿ ನಾವು ಹೇರ್ ರಿಲೇಟೆಡ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ PRP ಆಗಿರ್ಬೋದು, GFC ಆಗಿರ್ಬೋದು, ಸೊ ಇದು ಮಿಸೋಥೆರಪಿ ಆಗಿರ್ಬೋದು. ಇಲ್ಲಿ ಇದು ಸೆಂಟ್ರಿಫ್ಯೂಜ್ ಮಷೀನ್ ಅಲ್ಲಿ ಸೊ ಬೇಸಿಕಲಿ ಇದ್ರ ಒಳಗಡೆ ನಾವು ಪೇಷಂಟ್ ಇಂದ ಬ್ಲಡ್ ವಿಡ್ರಾ ಮಾಡಿ ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ಸ್ ಅಂತ ಇರುತ್ತೆ, ಆ ಟ್ಯೂಬ್ಸ್ ನ ಇದ್ರಲ್ಲಿ ಹಾಕ್ಬಿಟ್ಟು ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಓಕೆನಾ? ಅಂದ್ರೆ ಬ್ಲಡ್ ನ ಸೆಪರೇಟ್ ಮಾಡಿ ಬರೀ ಗ್ರೋತ್ ಫ್ಯಾಕ್ಟರ್ಸ್ ನ ಮಾತ್ರ ನಾವು ಇಂಜೆಕ್ಟ್ ಮಾಡ್ತೀವಿ ಸ್ಕ್ಯಾಲ್ಪ್ ಮೇಲೆ. ಸೊ ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಇದು ಸೆಂಟ್ರಿಫ್ಯೂಜ್ ಮಷೀನ್. ಓಕೆ. ಸೊ ಏನೆಲ್ಲ ಹೇರ್ ಟ್ರೀಟ್ಮೆಂಟ್ ನಿಮ್ ಕಡೆಯಿಂದ ಇದೆ ಅಂತ ಹೇಳ್ಬೋದಾ? ಬೇಸಿಕಲಿ ಇದು ನಾವು PRP ಟ್ಯೂಬ್ಸ್ ಅಂತ ಹೇಳ್ತೀವಿ, ಆಮೇಲೆ GFC ಟ್ಯೂಬ್ಸ್ ಅಂತಾನು ಇರುತ್ತೆ. ಸೊ ಏನಂದ್ರೆ ನಾವು ಪೇಷಂಟ್ ಬಂದಾಗ ಫಸ್ಟ್ ಡೀಟೇಲ್ ಆಗಿ ಒಂದು ಕನ್ಸಲ್ಟೇಷನ್ ಮಾಡ್ತೀವಿ. ಯಾವ ಗ್ರೇಡ್ ಆಫ್ ಅಲೋಪೇಶಿಯಾ ಅವ್ರು ಇದ್ದಾರೆ, ಅಂದ್ರೆ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಥವಾ ಬರೀ ಹೇರ್ ಲಾಸ್, ಹೇರ್ ಥಿನ್ನಿಂಗ್ ಡ್ಯೂ ಟು ಅಂಡರ್ಲೈನ್ ಕಾಸ್ ಇದೆಯಾ? ಅಂಡರ್ಲೈನ್ ಕಾಸ್ ಅಂದ್ರೆ ಕೆಲವೊಬ್ಬರಿಗೆ ಥೈರಾಯ್ಡ್ ಇಂದ ಹೇರ್ ಲಾಸ್ ಇರುತ್ತೆ, ಹೆಮೋಗ್ಲೋಬಿನ್ ಕಮ್ಮಿ ಇದ್ರೆ ಅವರಿಗೆಲ್ಲ ನಾವು ಇನಿಷಿಯಲಿ ಅದು ರೂಟ್ ಕಾಸ್ ನ ಟ್ರೀಟ್ ಮಾಡ್ತೀವಿ. ಓಕೆನಾ? ಎಲ್ರಿಗೂ ಹೇರ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಲ್ಲ. ಸೊ ಇಟ್ಸ್ ಅ ಲೆಂದಿ ಪ್ರೊಸೆಸ್. ಫಸ್ಟ್ ಕಾಸ್ ನೋಡ್ತೀರಾ ಹೇರ್ ಫಾಲ್ ಗೆ. ಎಕ್ಸಾಕ್ಟ್. ಓಕೆ. ಸೊ ನೀವು ಮೆಷಿನ್ ಏನು ತೋರಿಸಿದ್ದೀರಾ?
ಅದು ಸೆಂಟ್ರಿಫ್ಯೂಗೇಷನ್, ಕರೆಕ್ಟ್. ಅದು ನಾವು ಪೇಷಂಟ್ಗೆ ಅನೆಸ್ಥಿಷಿಯಾ ಕ್ರೀಮ್ ಹಚ್ಬಿಟ್ಟು ಸೊ ಅವರು ಬ್ಲಡ್ ವಿಡ್ರಾ ಮಾಡ್ತೀವಿ. ಬ್ಲಡ್ ವಿಡ್ರಾ ಮಾಡಿ ಇದು ಟ್ಯೂಬ್ಸ್ ಅಲ್ಲಿ ಹಾಕ್ಬಿಟ್ಟು ತೋರಿಸಿದ್ನಲ್ಲ ಮಷಿನ್ ಅಲ್ಲಿ ಸೆಂಟ್ರಿಫ್ಯೂಜ್ ಮಾಡಿಬಿಟ್ಟು ಓನ್ಲಿ ನಮಗೆ ಗ್ರೋತ್ ಫ್ಯಾಕ್ಟರ್ಸ್ ಮಾತ್ರ ಬೇಕು, ನಮಗೆ ಕಂಪ್ಲೀಟ್ಲಿ ಬ್ಲಡ್ ಇಂಜೆಕ್ಟ್ ಮಾಡಲ್ಲ. ಓನ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಫಾರ್ ದ ಹೇರ್ ಗ್ರೋತ್. ಸೊ ಅದನ್ನ ನಾವು ಸ್ಕ್ಯಾಲ್ಪ್ ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಅದೇನ್ 4 to 6 ಮೆಡಿಸಿನ್? Yes, okay, yes. It's a medicine. It's a treatment. So monthly ಒಂದ್ಸತಿ 6 sessions ಬರ್ಬೇಕಾಗುತ್ತೆ. ಸೊ ಅವರು ಮೆನ್ ಬಾಳ್ನೆಸ್ ಇರ್ಬೋದು, ಮೆನ್ ಬಾಳ್ನೆಸ್ yes. ಸೊ ಅದಕ್ಕೆ ನೀವು PRP ಟ್ರೀಟ್ಮೆಂಟ್ and GFC ಅಂತ ಹೇಳ್ತೀವಿ, ಗ್ರೋತ್ ಫ್ಯಾಕ್ಟರ್ ಕಾನ್ಸೆಪ್ಟ್. PRP ಟ್ರೀಟ್ಮೆಂಟ್, GFC ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಇಷ್ಟೊತ್ತು. ಸೊ ಅದರ ರಿಸಲ್ಟ್ ಯಾವ ರೀತಿ ಇರುತ್ತೆ? 100% ರಿಸಲ್ಟ್ ಯಾವ ರೀತಿ ಅದು? ನೀವು 100% ಅಂತ ಕೇಳಿದ್ರಿ. ಸೊ ಬೇಸಿಕಲಿ 100% ಅನ್ನೋದಕ್ಕಿಂತ we can stop the baldness process from further worsening. ಓಕೆನಾ? ಸೊ ಕಂಪ್ಲೀಟ್ಲಿ ಇವಾಗ ಗ್ರೇಡ್ 4 ಅಲ್ಲಿ ಇದ್ದವರು ಗ್ರೇಡ್ 1 ಗೆ ಆ ತರ ಬರಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ನಾವು ಗ್ರೇಡ್ 1 ಗ್ರೇಡ್ 2 ಅಲ್ಲಿ ಅರ್ಲಿ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನೀವು ಬಾಲ್ಡ್ ಆದ್ಮೇಲೆ ಒಂಚೂರು ನಿಮ್ಗೆ ಥಿನ್ನಿಂಗ್ ಆದ್ಮೇಲೆ ಸೈಡ್ಸ್ ಇಂದ ಮೆನ್ಗೆ ಫಿಮೇಲ್ಸ್ಗೆ ಇಲ್ಲಿಂದ ಹೋಗ್ತಾ ಇರುತ್ತಲ್ಲ, ಆ ತರ ಹೇರ್ ಥಿನ್ನಿಂಗ್ ಅನ್ಸಿದಾಗ ಬನ್ನಿ ಒಂದು ಕನ್ಸಲ್ಟೇಷನ್ಗೆ. ಸೊ ಅಲ್ಲಿ ಗೊತ್ತಾಗುತ್ತೆ, ಅಟ್ ಲೀಸ್ಟ್ ಅಲ್ಲಿ ವಿ ಕ್ಯಾನ್ ಸ್ಟಾಪ್ ಫ್ರಮ್ ಫರ್ದರ್ ಗೆಟಿಂಗ್ ಬಾಲ್ಡ್. ಸೊ ನಾನ್ ಕೇಳ್ತಾ ಇರೋದು ಹೇಗಂದ್ರೆ ಒಂದ್ ಸ್ವಲ್ಪ ಏಜ್ಡ್ ಇರ್ತಾರೆ, ಆ ತರದವರು ತಗೋಬಹುದಾ ಈ ಟ್ರೀಟ್ಮೆಂಟ್? ಅದು ರೆಸ್ಪಾಂಡರ್ಸ್ ನಾನ್ ರೆಸ್ಪಾಂಡರ್ಸ್ ನಮ್ಗೆ ಗೊತ್ತಾಗುತ್ತೆ, ಟ್ರೈಕೋಸ್ಕೋಪಿಯಲ್ಲಿ ಗೊತ್ತಾಗುತ್ತೆ. ಅಪಾರ್ಟ್ ಫ್ರಮ್ ಹೇರ್ ಟ್ರೀಟ್ಮೆಂಟ್ ಮತ್ತೆ ಇಲ್ಲಿ ಏನಾದ್ರು ಬೇರೆ ಟ್ರೀಟ್ಮೆಂಟ್ ನಡೆಯುತ್ತಾ? ಈ ರೂಮ್ ಅಲ್ಲಿ ಅದೇ ಕಾಟ್ರೈಸೇಷನ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಪ್ರೋಬ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ವಾಟ್ಸ್, ಆಮೇಲೆ ಫೇಸ್ ಮೇಲೆ DPNs ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ಬ್ರೌನ್ ಸ್ಪಾಟ್ಸ್ ಇರುತ್ತೆ. ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಅದು ಪಿಗ್ಮೆಂಟೇಷನ್ಗೆ ಬೇರೆ, ಇದು DPNs ಅಂತ ಹೇಳ್ತೀವಿ. ತುಂಬಾ ಜನ ವಾಟ್ಸ್ ಅಂಡ್ DPNs ಎರಡು ಸೇಮ್ ಅನ್ಕೋತಾರೆ. ಆಕ್ಚುಲಿ ದೇ ಆರ್ 2 ಡಿಫ್ರೆಂಟ್ ಥಿಂಗ್ಸ್. ಆಮೇಲೆ ಇಲ್ಲಿ ಸ್ಕಿನ್ ಟ್ಯಾಗ್ಸ್ ಇರುತ್ತಲ್ಲ, ಕಾರ್ಡನ್ಸ್ ಅಂತ ಹೇಳ್ತೀವಿ. ಈ ತರ ಇದನ್ನು ಪರ್ಮನೆಂಟ್ 1 ಟೈಮ್ ಟ್ರೀಟ್ಮೆಂಟ್. ಅದು ಆ ಟ್ರೀಟ್ಮೆಂಟ್ಸ್ ಈ ಪ್ರೋಬ್ಸ್ ಮೂಲಕ ನಾವು ಅದನ್ನ ಸೊ ಅದೆಲ್ಲ 100% ರಿಸಲ್ಟ್. Yes, these are 100% and 1 time process. DPNs and skin tags ಬಂದು ಜೆನೆಟಿಕ್, ನಿಮ್ ತಂದೆ ನಿಮ್ ತಾಯಿಗಿದ್ರೆ ಬರುತ್ತೆ. DPNs ಬಿಸಿಲಿಂದಾನು ಬರುತ್ತೆ. ಅದು ವಾಟ್ಸ್ ಅಂದ್ರೆ ಇಟ್ಸ್ ಅ ವೈರಲ್ ಇನ್ಫೆಕ್ಷನ್ ಆಫ್ ದ ಸ್ಕಿನ್. ಒಬ್ರಿಂದ ಒಬ್ರಿಗೆ ಬರುತ್ತೆ. ಸೊ ಅದು ಕಂಟೇಜಿಯಸ್. ಸೊ ಅದೇ ಬೇರೆ, DPNs ಬೇರೆ, ಸ್ಕಿನ್ ಟ್ಯಾಗ್ಸ್ ಬೇರೆ. ಇಲ್ಲಿ ಇಟ್ಸ್ ಬೇಸಿಕಲಿ ಕೌನ್ಸಿಲಿಂಗ್ ರೂಮ್ ಅಂತ ನಾವು ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಒಬ್ರು ನ್ಯೂಟ್ರಿಷನಿಸ್ಟ್ ಬರ್ತಾರೆ, ಸೊ ಅವರು ಇಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ. ಡರ್ಮಟಾಲಜಿ ಟ್ರೀಟ್ಮೆಂಟ್ಸ್ ಇರೋದು ನಿಮ್ದು. ಸೊ ನ್ಯೂಟ್ರಿಷನ್ ಮತ್ತೆ ಅದು ಹೇಗೆ ರಿಲೇಟೆಡ್ ಅಂತ ಹೇಳ್ಬೋದಾ? ಎಸ್, ಇವಾಗ ಕೆಲವೊಬ್ರು ಆಕ್ನೆ ಪ್ರೋನ್ ಸ್ಕಿನ್ ಅಥವಾ ಆಕ್ನೆ ಇದ್ದವ್ರಿಗೆ ಯಾವ ಡಯಟ್ ಸ್ಪೆಸಿಫಿಕಲಿ ನೀವು ಫಾಲೋ ಮಾಡಬೇಕು, ಅಥವಾ ಸೋರಿಯಾಸಿಸ್, ಸೊ ಡಿಫ್ರೆಂಟ್ ಕಂಡೀಷನ್ಗೆ ನಾವು ಡಯಟ್ ಪ್ಲಾನ್ ನ ಕೊಡ್ತೀವಿ. ಸೊ ನ್ಯೂಟ್ರಿಷನಿಸ್ಟ್ ಕೌನ್ಸಿಲಿಂಗ್ ಸಹ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ಯುವರ್ ಕಂಡೀಷನ್. ತುಂಬಾ ಜನ ಡಯಟ್ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಅವರಿಗೆ ನಾವು ಒಂದು ಕೌನ್ಸಿಲಿಂಗ್ ಸೆಷನ್ ಅಂತ ಅಲಾಟ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ನ್ಯೂಟ್ರಿಷನಿಸ್ಟ್ ಕೌನ್ಸಿಲಿಂಗ್ ನ ನಾವು ಅಂಡರ್ಟೇಕ್. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಶಿಲ್ಪಾ. ಇಷ್ಟೊತ್ತು ನಮಗೆ ತುಂಬಾ ಸುಂದರವಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಎಲ್ಲ ನಿಮ್ಮ ಟ್ರೀಟ್ಮೆಂಟ್ಗಳ ಬಗ್ಗೆ ಇರ್ಬೋದು, ಅಥವಾ ಇಲ್ಲಿ ಅದು ಎಷ್ಟು ದಿನಕ್ಕೆ ರೆಸ್ಪಾನ್ಸ್ ಸಿಗುತ್ತೆ, ಮತ್ತೆ ನಿಮ್ಗೆ ಅನುಭವ ಕೂಡ ತುಂಬಾನೇ ಇದೆ ಅಂತ ಹೇಳ್ಬೋದು. ನಾನು ಒಂದೆರಡು ಪೇಷಂಟ್ ಮಾತಾಡಿದಾಗ ಅವರು ನಿಮ್ಮ ಬಗ್ಗೆ ಹೇಳಿದ್ದೇನಂದ್ರೆ, ಶೀಸ್ ಅ ಪ್ಯಾಷನೇಟ್ ಡಾಕ್ಟರ್, ಶೀಸ್ ಅ ಡೆಡಿಕೇಟೆಡ್ ಡಾಕ್ಟರ್. ಡಾಕ್ಟರ್ ಇದೆಲ್ಲ ಕೇಳಿ ನನಗೆ ತುಂಬಾ ಖುಷಿ ಆಯ್ತು, ಮತ್ತೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆಲ್ ದ ಬೆಸ್ಟ್ ಹೇಳ್ತೀನಿ ನಿಮ್ಮ ಮುಂದಿನ ಫ್ಯೂಚರ್ಗೆ. ಹೀಗೆ ನಿಮ್ಮ ಟ್ರೀಟ್ಮೆಂಟ್ಸ್ ಮುಂದುವರಿಲಿ, ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇಂದ ನೀವು ಮತ್ತೆ ಬೆಳೀರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ಗಾಯತ್ರಿ ಅವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಅಂದರೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕ್ಲಿನಿಕ್ನ ಫೀಚರ್ ಮಾಡಿ ಸಿಂಧು ಬಂದಿಲ್ಲ, ಅವ್ರಿಗೂ ಕೂಡ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿಯ ಚರ್ಮ, ಕೂದಲು ಅಥವಾ ಉಗುರಿನ ಸಮಸ್ಯೆ, ಲೇಸರ್ ಕನ್ಸರ್ನ್ಸ್, ಕಾಸ್ಮೆಟಾಲಜಿ ಇಶ್ಯೂಸ್ಗಾಗಿ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಗೂಗಲಲ್ಲಿ ನಿಷ್ಕಾ ಸ್ಕಿನ್ ಕ್ಲಿನಿಕ್ ಅಂತ ಟೈಪ್ ಮಾಡ್ಬೋದು. ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ನಿಷ್ಕಾ ಸ್ಕಿನ್ ಕ್ಲಿನಿಕ್ ಡಾಕ್ಟರ್ ಶಿಲ್ಪಾ RK ಅಂತ ಇದೆ. ವೆಬ್ಸೈಟ್ www.nishkaskinclinic.com ನಲ್ಲೂ ನೀವು ನಮ್ಮ ಡೀಟೇಲ್ಸ್, ಟ್ರೀಟ್ಮೆಂಟ್ ಬಗ್ಗೆ ಯಾವ್ಯಾವ ಫೆಸಿಲಿಟೀಸ್ ಇದೆ ಅಂತ ನೀವು ನೋಡ್ಬೋದು.
ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ತರ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿ, ಹಾಗೆ ಇನ್ನೊಬ್ಬರ ಜೊತೆ ಶೇರ್ ಮಾಡಿ. ನಾನು ಮತ್ತು ಸಿಂಧು ಹೀಗೆ ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಧನ್ಯವಾದಗಳು.